ನವಿ ಮುಂಬೈನಲ್ಲಿ ಪೂಜ್ಯ ಪುತ್ತಿಗೆ ಶ್ರೀಪಾದರಿಂದ ಚಾತುರ್ಮಾಸ್ಯ ವ್ರತ ಸ್ವೀಕಾರ ವಿಜೃಂಭಣೆಯಿಂದ ಜರುಗಿತು. ಭಕ್ತ ಜನರ ಅಪೇಕ್ಷೆಯಂತೆ ಪರಮ ಪೂಜ್ಯ ಪುತ್ತಿಗೆ ಮಠಾಧೀಶರಾದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಇಂದು ನವಿ ಮುಂಬೈನ ಶ್ರೀ ಪುತ್ತಿಗೆ ಶಾಖಾ ಮಠದಲ್ಲಿ ತಮ್ಮ 53ನೇ ಚಾತುರ್ಮಾಸ್ಯ ವ್ರತವನ್ನು ವಿಧಿಪೂರ್ವಕವಾಗಿ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಉಪಸ್ಥಿತರಿದ್ದರು. ಶ್ರೀಪಾದರ ದರ್ಶನ ಪಡೆದು ಆಶೀರ್ವಾದ ಸ್ವೀಕರಿಸಿದರು. ತದನಂತರ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದರು. स्मरणात् भवेत् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. ಶ್ರೀ ಗುರುಭ್ಯೋ ನಮಃ. ನಿನ್ನೆಯ ದಿವಸ ನಾವು ಹೇಳಿದ ಹಾಗೆ ವ್ರತಗಳ ಪೈಕಿ ಅತ್ಯಂತ ಶ್ರೇಷ್ಠವಾದಂತಹ ವ್ರತ ಚಾತುರ್ಮಾಸ್ಯ ವ್ರತ. ಈ ಬಾರಿ ನಾವು ಕೈಗೊಳ್ಳುವ ಈ ಚಾತುರ್ಮಾಸ್ಯ ವ್ರತವನ್ನು ನಮ್ಮ ನವಿ ಮುಂಬೈ ಮಹಾನಗರದ ಭಕ್ತರ ಅಪೇಕ್ಷೆಯಂತೆ ಕೋರಿಕೆಯಂತೆ ಈ ಒಂದು ನೂತನ ಸ್ಥಳದಲ್ಲಿ ನಾವು ಸ್ವೀಕಾರ ಮಾಡ್ತಾ ಇದ್ದೇವೆ. ಇದು ಕೇವಲ ಚಾತುರ್ಮಾಸ್ಯ ಮಾತ್ರ ಅಲ್ಲ, ಚಾತುರ್ಮಾಸ್ಯದ ಜೊತೆಗೆ ಬಹುಕಾಲದಿಂದ ನಮ್ಮ ಒಂದು ಅಪೇಕ್ಷೆಯಾಗಿದ್ದ ಶ್ರೀ ಪುತ್ತಿಗೆ ಮಠದ ಶಾಖಾ ಮಠದ ಪ್ರಾರಂಭವೂ ಕೂಡ ಇವತ್ತೇ ಆಗ್ತಾ ಇದೆ. ಮೊದಲ ಪೂಜೆ ಇವತ್ತು ನಡೆದಿದೆ. ಇದೆಲ್ಲವೂ ಕೂಡ ಕೃಷ್ಣನ ಸಂಕಲ್ಪ.